ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ನಗರದ ಶಾಪುರ್ ಗೇಟ್ ಹತ್ತಿರ ಬುದ್ಧಿಸ್ಟ್ ಕಲ್ಚರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬುದ್ಧ ವಿಹಾರ್ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪೂಜ್ಯ ಭಿಕ್ಕು ಸಂಘ ಹಾಗೂ ಪೀಟರ್ ಎಚ್.ಎಸ್. ಮಾರ್ಟಿನ್ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಾದ ಹಣಮಂತ್ ಮಲ್ಕಾಪುರೆ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ರಾಜ್ಕುಮಾರ್ ಕಾಂಬ್ಳೆ, ಅಜಯ್ ಕುಮಾರ್ ಕಾಂಬ್ಳೆ, ಭೀಮರಾವ್, ಶರಣಪ್ಪ, ರಂಜಿತ್, ವೆಂಕಟ್ರಾವ್, ಮನೋಹರ್, ರಮೇಶ್, ಮಾರುತಿ ಮತ್ತು ವಿಶ್ವನಾಥ್ ಹಾಗೂ ಗ್ರಾಮದ ಯುವಕರು, ಪುರುಷರು ಉಪಸ್ಥಿತರಿದ್ದರೆಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. बुद्धं नमामि, धम्मं नमामि, संघं नमामि. नमो तस्स भगवतो अरहतो सम्मा सम्बुद्धस्स. नमो तस्स भगवतो अरहतो सम्मा सम्बुद्धस्स. नमो तस्स भगवतो अरहतो सम्मा सम्बुद्धस्स. बुद्धं शरणं गच्छामि, धम्मं शरणं गच्छामि, संघं शरणं गच्छामि. द्वितीयंपि बुद्धं शरणं गच्छामि, द्वितीयंपि ಎಲ್ಲರೂ ಅಂದ್ರೆ ಹಚ್ಚೇನ್ರಿ शरणं गच्छामि, द्वितीयंपि संघं शरणं गच्छामि, तृतीयंपि बुद्धं शरणं गच्छामि, तृतीयंपि धम्मं शरणं गच्छामि, तृतीयंपि संघं शरणं गच्छामि. इति सम्मा सम्बुद्धो चरण संपन्नो सुगतो लोकविदो अनुत्तरो पुरुषधर्म सारथि सतदेव मनुष्यानं बुद्धो भगवति स्वकातो भगवता धम्मो संदेतिको अथ दिगो यासिको अपनायको पाचतं वेदितापो विन्नो इति
सुपटिपन्नो भगवतो सावकसङ्गो सुपटिपन्नो भगवतो सावकसङ्गो न्यायपटिपन्नो भगवतो सावकसङ्गो सामीतिपटिपन्नो भगवतो सावकसङ्गो यदिदं चत्तारि पुरुषयुगानि अष्टपुरुषपूजना ये स भगवतो सावकसङ्गो आहुनेयो बाहुनेयो दक्षिणेयो अञ्जलिकरणीयो अनोत्तरं पुण्यं केतं लोकसाति इमाय धम्मानो धम्मपटिपतिय बुद्धं पूजयामि इमाय धम्मानो धम्मपटिपतिय धम्मं पूजयामि इमाय धम्मानो धम्मपटिपतिय संघं पूजयामि एतेन सच्चवाक्येन सोतु देवो तु सर्वदा एतेन सच्चवाक्येन सर्वदुःखो भयो रोगो विनाशतो एतेन सच्चवा साधु 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 नमो तस्सा भगवतो अरहतो सम्मा सम्बुद्धस्सा नमो तस्सा भगवतो अरहतो सम्मा सम्बुद्धस्सा नमो सम्मा सम्बुद्धो विद्याचरण सम्पन्नो सुगतो लोकसारथि सत्ता देव मनुष्यानं भूतो भगवति दिपिसो भगवारहं सम्मा सम्बुद्धो विद्याचरण सम्पन्नो सुगतो लोकविदो मनुतरो देव मनुष्यानं बुद्धो भगवति दिपिसो भगवारहं सम्मा सम्बुद्धो विद्याचरण सम्पन्नो लोकविदो अनुत्तरो पुरुषधर्मसारथि सत्ता देव मनुष्यानं बुद्धो भगवति इति विशो भगवारहं सम्मा सम्बुद्धो विद्याचरण सम्पन्नो सुगतो अनुत्तरो पुरुषधर्मसारथि सत्ता देव मनुष्यानं बुद्धो भगवति अभी मार ಸ್ಟಾರ್ಟ್ ಮಾಡಿ ಬಂತೂಜಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ನಮ್ಮ ವೇದಿಕೆಯ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಶ್ರೀಯುತರು ಈ ಕ್ಷೇತ್ರದ ನಗರಸಭೆ ಸದಸ್ಯರು ಆದಂಥ ಸಹೋದರಾದಂಥ ಹನುಮಂತ ಮಲ್ಕಾಪುರಿ ಅವರೇ, ಇವತ್ತಿನ ಈ ಬುದ್ಧ ವಿಹಾರ ಮತ್ತು ಸಮುದಾಯ ಭವನದ ಅಡಿಗಲ್ಲು ಸಮಾರಂಭದ ಈ ಒಂದು ಭವ್ಯ ದಿನವನ್ನು ಇವತ್ತು ಇಲ್ಲಿಗೆ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ಕಾರದಿಂದ
ಈ ಒಂದು ಸಂತೋಷದ ದಿನ ತರಲಿಕ್ಕೆ ರಾತ್ರಿ ಹಗಲೆನ್ನದೆ ದುಡಿದಂತ ನಿಮ್ಮ ಎಲ್ಲ ನೆಚ್ಚಿನ ಸಹೋದರರು, ಆತ್ಮೀಯರು, ಜನಸೇವಕರು ಆದಂತ SR ಪೀಟರ್ ಸಾರ್ ಅವರೇ, ಅದೇ ರೀತಿ ಈ ಕೆಲಸದ ಆಗು ಹೋಗುಗಳಿಗೆ ದಿನರಾತ್ರಿ ಅವರು ಒಂದೊಂದು ನಿಮಿಷದಲ್ಲಿ ಅವರ ಸಂಪರ್ಕದಲ್ಲಿ ಉಳಿದಿ, ಸರ್ ಏನಾಗ್ತಾ ಇದೆ, ಯಾವ ಮಟ್ಟಕ್ಕೆ ಬಂತು ನಮ್ಮ ಕೆಲಸ ಅಂತಂದು ತನ್ನ ಸ್ವಂತ ಮನೆಗಿಂತಲೂ ಕಾಳಜಿ ವಹಿಸಿ ತಮ್ಮೆಲ್ಲರ ಸಹಕಾರ ಪಡೆದು ಅದನ್ನು ಹಿಂಬಾಲಿಸಿದಂತ ಸಹೋದರ ಆದಂತ ರಾಜ್ಕುಮಾರ್ ಅಣ್ಣವರೇ, ಎಲ್ಲ ಸಂಗಡಿಗರೇ, ಇಂಜಿನಿಯರ್ ಅವರೇ, ನಾನು ಕೇವಲ ಮೊದಲೇ ಹೇಳಿದೆ, ಈ ಸ್ಥಳದ ಒಂದು ದೊಡ್ಡ ಇತಿಹಾಸ ಇದೆ. ಅದಕ್ಕಾಗಿ ತಮ್ಮದೇ ಆದ ಒಂದು ಪಡೆ ಕಟ್ಕೊಂಡು ನಾನು ಈಗ ಒಂದು ಕ್ರಿಕೆಟ್ ಆಡ್ಬೇಕಾದ್ರೆ ಒಬ್ಬ ಟೀಮಿಗೆ ಕ್ಯಾಪ್ಟನ್ ಬೇಕಾಗ್ತದೆ, ಒಂದು ಕಪ್ ಗೆದಿಬೇಕಾದ್ರೂ ಕ್ಯಾಪ್ಟನ್ ಬೇಕಾಯ್ತದೆ. ಆದ್ರ ಬರೀ ಕ್ಯಾಪ್ಟನ್ ಮಾತ್ರ ಬ್ಯಾಟಿಂಗು, ಬಾಲಿಂಗು, ಸ್ಕಿಪ್ಪಿಂಗು, ಫೀಲ್ಡಿಂಗು ಮಾಡಲಿಕ್ಕಾಗಲ್ಲ. ಆದ್ರೆ ಕಪ್ ಗೆದ್ದ ಮೇಲೆ ಕ್ಯಾಪ್ಟನ್ ಹತ್ರ ತಗೊಳ್ಳೇಬೇಕಾಗ್ತದೆ, ಇದು ವಾಡಿಕೆ. ಹಾಗಾಗಿ ಈ ಒಂದು ಅಚ್ಚುಕಟ್ಟಾದ ನಿರ್ಮಾಣ ಭವನ ಸ್ಯಾಂಕ್ಷನ್ ಆಗಲಿಕ್ಕೆ ನಮ್ಮ ಜನರಿಗಾದ ಅನುಕೂಲ ಆಗ್ಲಿಕ್ಕೆ ನಾನಂತೀನಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿದಂತ ಇಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳಿದ್ದಾರ. ಅದರಲ್ಲಿ ಕ್ಯಾಪ್ಟನ್ ಇವ್ರ ಆಗ್ಬೋದು, ಕ್ಯಾಪ್ಟನ್ ಇವ್ರ ಆಗ್ಬೋದು, ವೈಸ್ ಕ್ಯಾಪ್ಟನ್ ಇವ್ರ ಆಗ್ಬೋದು, ವೈಸ್ ಕ್ಯಾಪ್ಟನ್ ಪೀಟರ್ ಅವ್ರ ಆಗ್ಬೋದು. ಆದ್ರ ಅವ್ರ ಜೊತೆಗ ನಾನು ಹೇಳ್ದಲ್ಲ, ಒಂದು ಸಣ್ಣ ಎಕ್ಸಾಂಪಲ್, ಅನೇಕ ಜನರು ಫೀಲ್ಡಿಂಗ್ ಮಾಡಿದ್ದಾರೆ, ಅನೇಕ ಜನರು ಬಾಲಿಂಗ್ ಮಾಡಿದ್ದಾರೆ. ಅವಾಗ ಮಾತ್ರ ಕಪ್ ಗೆದ್ದಿಲ್ಲ ಸಾಕು. ನಾನು ಹೇಳ್ತಕ್ಕಂಥ ತಾತ್ಪರ್ಯ ಪ್ರತಿಯೊಬ್ಬರದು ಅಳಿಲು ಸೇವೆ ಇದ್ಮೇಲೆ ಇವತ್ತು ಈ ಕಾರ್ಯಕ್ರಮ ಆಗ್ತದೆ. ಅದಕ್ಕೆ ಬಹಳ ಶ್ರಮಪಟ್ಟು ನಮ್ದು ಆಸೆ ಭಾಳ ಇತ್ತು. ನಾನು ಬಹಳ ಸಲ ರಿಕ್ವೆಸ್ಟ್ ಮಾಡ್ತೀನಿ, ಯಾಕಂದ್ರೆ ರಾಜಣ್ಣವ್ರ ಫೋನ್ ಬರ್ತಿತ್ತು ನಾನು. ಮತ್ತ ನಮ್ಮ ಸದಸ್ಯರನ್ನು ಇವತ್ತು ನಾವು ನೆನೆಸ್ಕೋಬೇಕು, ಬಹಳ ಹಂಬಲ್, ಜನರ ಮಧ್ಯದಲ್ಲಿ ಮಿಂಗಲಾಗ್ತವೆ ವ್ಯಕ್ತಿ. ಬಂದೋಜಿ ಗುರುಗಳಿಗೆ ನಾವು ತಿಳಿಸ್ಲಾಕ ಇಷ್ಟಪಡ್ತೀನಿ. ಆತನ ಹತ್ರ ಯಾವತ್ತಿಗೂ ನಾನು ಅಧಿಕಾರದ ಸದಸ್ಯ ಅಂತಕ್ಕಂಥ ಭಾವನೆ ಇರಲಿಲ್ಲ. ನಾನು ಸೇವಕನಾಗಿ ಸದಸ್ಯನಾಗಿರ್ತಕ್ಕಂಥ ಭಾವನೆ ಸೋದರಾದಂಥ ಹನುಮಂತ ಮಲ್ಕಾಪುರಿ ಅವ್ರು ನಾವು ಕಂಡಿದ್ದೀವಿ. ಅದು ನಾವು ಸಮಯ ಬಂದಾಗ ಒಬ್ಬರೊಬ್ಬರಿಗೆ ನಾವು ಗುರುತಿಸ್ಬೇಕಾಗ್ತದೆ. ಅದಕ್ಕೆ ನಾನೆಲ್ಲರಲ್ಲಿ ಒಂದು ಕೈ ಮುಗಿದು ಕೇಳ್ಕೊತೀನಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಹೊಂದಾಣಿಕೆ ಇರಲಿ, ಪ್ರೀತಿ ಇರಲಿ, ಅಚ್ಚುಕಟ್ಟಾದ ಭವ್ಯವಾದ ಒಂದು ಸಮುದಾಯ ಭವನ ಬುದ್ಧ ವಿಹಾರ ನಿರ್ಮಾಣ ಆಗ್ತಕ್ಕಂಥದ್ದಾಗಲಿ. ಯಾಕಂತಂದ್ರೆ ಸೂರ್ಯ ಅಳಿಯುವವರೆಗೆ ಇದು ಒಂದು ಬಿದ್ದಿರುತ್ತೆ ಇಂಥ ಭವ್ಯ. ಮತ್ತು ನನಗೆ ವಿಶ್ವಾಸ ಇದೆ, ಮಾನ್ಯ ನಮ್ಮ ಸಹೋದರಾದಂಥ ರಾಜ್ಕುಮಾರ್ ಅಣ್ಣವರ ನೇತೃತ್ವದಲ್ಲಿ, ಮತ್ತೆ ಜೊತೆಗೆ ನಾನಿಲ್ಲಿ ಇನ್ನೊಂದು ವೇದಿಕೆ ನಿಂತು ಕೇಳಕ್ಕೆ ಇಷ್ಟಪಡ್ತೀನಿ. ಬರ್ತಕ್ಕಂಥ ದಿನದಾಗ ನಮ್ಮ ಕ್ಷೇತ್ರಕ್ಕೆ ಪೌರರಾಗ್ತಕ್ಕಂಥದ್ದು ಒಂದು ಸುದೈವ ಇದೆ. ಅದು ಆದ್ಮೇಲೆ ಆಗಲಿ ಅಥವಾ ಅದಕ್ಕಿಂತ ಮೊದಲೇ ಆಗಲಿ, ದಯವಿಟ್ಟು ನಾನು ನಮ್ಮ ಸದಸ್ಯರಿಗೆ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಈ ರೋಡು ಆದಷ್ಟು ಬೇಗ ಮುಗಿಬೇಕಂತ ನಾನು ನಿಮ್ಮ ಕೈ ಮುಗಿದು. ಯಾಕಂತಂದ್ರೆ ಭವ್ಯವಾದ ನಿರ್ಮಾಣ ಆಗ್ತಾ ಇದೆ. ಅದ್ರ ಪರಿಸರನೂ ನಾವು ಚೆನ್ನಾಗಿರ್ಬೇಕು, ಇಲ್ಲಿನ ಲೈಟಿನ ವಾತಾವರಣನೂ ಚೆನ್ನಾಗಿರ್ಬೇಕು. ಆಯ್ತು ಅಂದ್ರೆ ಇದಕ್ಕೆ ಒಂದು ಸಪ್ರೇಟ್ ತಾವು ಬೋರ್ವೆಲ್ ವ್ಯವಸ್ಥೆನೂ ಮಾಡ್ಕೊಡ್ಬೇಕು. ಅದಕ್ಕೆ ಅನೇಕ ಕಡೆ ಇವತ್ತು ನಾನು ಸಹೋದರರು, ನನ್ನ ಆತ್ಮೀಯರು, ನಾನು ಗುರುಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ವೈಯಕ್ತಿಕ ಜೀವನದಲ್ಲಿ ಅನೇಕ ಆಗು ಹೋಗುಗಳಿಗೆ ಅಭಿವೃದ್ಧಿನಿಂದ ಹಿಡ್ಕೊಂಡು ಸಂಕಷ್ಟದವರೆಗೆ ನನ್ನನ್ನು ಬೆಂಬಲವಾಗಿರ್ತಕ್ಕಂಥ ನನ್ನ ಸಹೋದರ, ನನ್ನ ಆತ್ಮೀಯ ಮಿತ್ರನಾದ ನಾನಿವತ್ತು ಈ ವೇದಿಕೆ ಮೇಲೆ ಅವ್ರಿಗೆ ಇನ್ನೊಂದು ಸಾರಿ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅದು SR ಪೀಟರ್ ಅವರಿಗೆ. ಅವ್ರು ಅನೇಕ ಕಡೆ ಜನರ ಸೇವೆ ಮಾಡಿದ್ದಾರೆ, ಅನೇಕ ಕಡೆ ಚರ್ಚೆಗಳು ಮಾಡಿದ್ದಾರೆ, ಅನೇಕ ಕಡೆ ಬುದ್ಧ ವಿಹಾರಗಳು ಮಾಡಿದ್ದಾರೆ. ಆ ದೇವರು ಅವ್ರಿಗೆ ಏನ್ ಶಕ್ತಿ ಕೊಟ್ಟರು, ಆ ಅಧಿಕಾರಿಗಳದು ಅವ್ರದ್ದು ಸಂಬಂಧಗಳು, ಅವ್ರಿಗೆ ಯಾವ ರೀತಿ ಆತ್ಮವಿಶ್ವಾಸದ ತೆಗೆದುಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ತಾವೆಲ್ಲರೂ ಅವ್ರಿಗೆ ಸಹಕಾರ ಮಾಡಿ ಬರ್ತಕ್ಕಂಥದ್ದಿಂದಾಗಿ ಇದು ಭವ್ಯವಾದ ಒಂದು ನಿರ್ಮಾಣ ಆಗ್ಬೇಕಂತಂದು ತಮ್ಮಲ್ಲಿ
ಇನ್ನೊಂದು ಸಾರಿ ವಿಶೇಷವಾಗಿ ಎಸ್ ಆರ್ ಪೀಟರ್ ಸಾಹೇಬರಿಗೆ ಮತ್ತು ರಾಜ್ಕುಮಾರ್ ಅಣ್ಣವರಿಗೆ, ಈ ಕ್ಷೇತ್ರದ ಜನಪ್ರಿಯ ಸದಸ್ಯರಾದಂಥ ಹನುಮಂತ್ ಮಲ್ಕಾಪುರಿ ಅವರಿಗೆ, ಬಂದಂಥ ಬಂಧುಜಿಗಳವರ ಪಾದಗಳಿಗೆ ನಮಸ್ಕರಿಸ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ದಿವಸದ ನಮ್ಮ ಮಧ್ಯದಲ್ಲಿ ನಮ್ಮ ಮಂತ್ರಿಜಿ ಗುರುಗಳು ಹಾಗೂ ನಮ್ಮ HS ಮಾಟೀಲ್ ಸಾಹೇಬರು, ಹನುಮಂತ್ ಮಲ್ಕಾಪುರ್ ಸಾಹೇಬರು ಮತ್ತು ನಮ್ಮ ಎಲ್ಲ ಶಾಪುರ್ ಗೇಟಿನ ಬುದ್ಧ ಸಹೋದರ ಸಹೋದರಿಯರು ಈ ಒಂದು ಹೊಸ ಬುದ್ಧ ವಿಹಾರ ಮತ್ತು ಸಮುದಾಯವನ್ನು ಕಟ್ಟಡದ ನೂತನ ಒಂದು ಕಾರ್ಯವನ್ನು ಪ್ರಾರಂಭಿಸೋದಕ್ಕೆ ನೀವೆಲ್ಲರೂ ಇಲ್ಲಿ ನೆರವೇರಿ ತಾವು ತಮ್ಮ ಒಂದು ಪ್ರೀತಿ ಒಂದು ವಿಶ್ವಾಸವನ್ನು ನಮ್ಮೆಲ್ಲರಿಗೂ ತೋರಿಸಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಸ್ವಾಗತ ಮಾಡಿ ಅನೇಕ ರೀತಿಯಿಂದ ನಮ್ಮನ್ನು ಸನ್ಮಾನಿಸಿದ್ರಿ. ಮತ್ತಲ್ಲದೆ ಮಾನ್ಯ ಬಂತಿಗಳು ಒಂದು ದೇವರ ಒಂದು ಅದ್ಭುತವಾದಂಥ ಒಂದು ಆರಾಧನೆ ಮಾಡಿ ಈ ಒಂದು ಬುದ್ಧ ವಿಹಾರ ಮತ್ತು ಸಮುದಾಯವನ್ನು ಕಟ್ಟಡವು ಮುಂದಿನ ದಿವಸದಲ್ಲಿ ನಮ್ಮ ಸಮಾಜಕ್ಕೆ, ನಮ್ಮ ಬೌದ್ಧ ಸಹೋದರ ಸಹೋದರಿಯರಿಗೆ ಒಂದು ಆರಾಧನೆ ಮಾಡೋದಕ್ಕೆ ಮತ್ತು ಮದುವೆ ಸಮಾರಂಭಕ್ಕೆ ಒಂದು ಉತ್ತಮವಾದಂಥ ಒಂದು ಪಾಯವನ್ನು ಎಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಟ್ಟಿದ್ದನ್ನು ನೀವು ನೆರವೇರಿಸಿದಿರಿ. ಅದಕ್ಕೋಸ್ಕರ ನನ್ನನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಕರೆಸಿ ನನ್ನ ಸ್ವಾಗತ ಮಾಡಿ ನನ್ನ ಸನ್ಮಾನಿಸುವುದಕ್ಕಾಗಿ ನಮ್ಮೆಲ್ಲ ಬುದ್ಧ ಸಹೋದರ ಸಹೋದರಿಗೆ ನನ್ನ ಕೃತಜ್ಞತೆ ಹಾಗೂ ಮಾನ್ಯ ಬಂತಿಯವರಿಗೆ ಕೂಡ ಅವರ ಪಾದಕ್ಕೆ ನನ್ನ ಕೃತಜ್ಞತೆ ಮತ್ತು HS ಮಾಟೀಲ್ ಅವರು ಮತ್ತು ಹನುಮಂತ ಮಲ್ಕಾಪುರಿ ಎಲ್ಲರೂ ವಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಬಂದಿದ್ದಪ್ಪರೇ ವೇದಿಕೆ ಮೇಲೆ ಹಾಸಿನಗರ ಬಂತಿಜಪ್ಪ ಅವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಸಹೋದರರಾದ ನಮ್ಮ ಅಣ್ಣನಾದ HS ಮಾಟೀಲ್ ಅಣ್ಣವರೇ ಹಾಗೂ ನಮ್ಮ ಈ ಸಮುದಾಯಕ್ಕೆ ರಾತ್ರಿ ಹಗಲ ಕಷ್ಟಪಟ್ಟು ಈ ಸಮುದಾಯವನ್ನು ತಂದಿದಂತ ನಮ್ಮ ಪೀಟರ್ ಅಣ್ಣನವರಿಗೂ ಹಾಗೂ ಇಲ್ಲಿ ಅಂತ ಈ ಸಮುದಾಯ ಭವನಕ್ಕೆ ಇಂಜಿನಿಯರ್ ಆದ ಇದ್ದಾರೆ ಹಾಗೂ ಈ ಸಮುದಾಯ ಹೋದ ಒಂದು ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷರಾಗಲಿ ಕಮಿಟಿ ಅವರಿಗೆ ತುಂಬಾ ಧನ್ಯವಾದ. ಹಾಗೂ ಈ ನಮ್ದು ಏನು ಮಾತಿನ ಹೇಳೋದಿಲ್ಲ, ಒಂದೇನು ಒಬ್ಬರೇ ಒಂದು ಟೀಮ್ ಅದ ಅಂದ್ರೆ ಎಲ್ಲರೂ 11 ಮಂದಿ ಬೇಕಂತ ಕ್ಯಾಪ್ಟನ್ ಬೇಕಂತ ಕ್ಯಾಪ್ಟನ್ ಇದ್ರೆ ಏನ್ ಮಾಡಕ್ಕಲ್ಲ, ಬಿಲ್ಡರ್ ಬೇಕಂತ. ಅದ್ರ ಸಲುವಾಗಿ ಏನ್ ರಾಜಣ್ಣವರು ರಾತ್ರಿ ಆಗ್ಲಿ ನಮ್ಗೆ ಸುಮಾರು ಸಲ ಹೇಳಿದ್ದಾರೆ, ನಮ್ಗೆ ಎಲ್ಲರ MP ಸಾಗೂರ್ ಪಂಡಿರ ಈಗ ನಮ್ಮ MP ಸಾಗೂರ್ ಪಂಡಿರ ಕಮ್ಮಿ ಇರ್ತದ ನಾಟಿ ಅನ್ನೋರಿಗೆ ನಮ್ಮ ಆಟಿನ ಸಾಗೂರಿಗೆ ಹೇಳ್ರಿ, ಅವ್ರು ಬಹಳಷ್ಟು ಕಮಿಟಿಯಲ್ಲಿ ಮಾಡಿದ್ರೆ ಸರ್ ದಯಮಾಡಿ ನಾವು ಭೀ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ. ಅಂದ್ರೆ ಅಂಬಟಿಗೆ ಏನು ಅವ್ರು ತಂದರ ನಮ್ದು ಪೀಟರ್ ಸಾಹೇಬರು ಮಾಟೀಲ್ ಸಾಹೇಬರಿಗೆ ನಮ್ಮ ಶಾಪುರ್ ಗೇಟ್ ಪರವಾಗಿ ಹಾಗೂ ನಮ್ದು ಕಮಿಟಿ ಅಧ್ಯಕ್ಷ ಉಪಾಧ್ಯಕ್ಷರು ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ನಾನು. ಈಗ ಏನು ನಮ್ದು ಮಾಟೀಲ್ ಅಣ್ಣವ್ರು ಏನು ಹೇಳಿದ್ರು ರೋಡ್ ಅಂತ ಅಣ್ಣ, ಇವತ್ತೇ ರೋಡ್ ಚಾಲು ಆಗ್ತದ. ಆಲ್ರೆಡಿ ಇವತ್ತು 2 ಪೂಜೆ ಮಾಡ್ರಿ ನೀವು ಮಾಡಿ, ಇದಕ್ಕೆ ಗಡಬಡ ಆಯ್ತದ ಅಂದಿ. ಆಲ್ರೆಡಿ ಇದಕ್ಕೆ CC ಹಾಕಪ್ಪರಿ ಪೂಜೆ ಮಾಡ್ಬೋದು. ಆಲ್ರೆಡಿ ಏನೋ JCB ಬಂದಲ್ಲಿ ಏನೋ ಆಲ್ರೆಡಿ ಇವತ್ತೇ ಕೆಲಸ ಚಾಲು ಆಗ್ತದೆ. ಅದು ಇಷ್ಟ ನಾನು ಯಾವತ್ತು ಭೀ ಇವರು ಈ ಶಾಪುರ್ ಗೇಟ್ ಜೊತೆ ನನಗೇನು ನಂಬಿ ನನಗೆ ಓಟ್ ಹಾಕಿದಾರೆ ಅವ್ರಿಗೆ ನಾನು ಈ 5 ವರ್ಷ ಎಲ್ಲ ನಾನು ಜೀವನ ಪೂರ್ತಿ ಭೀ ಮಾಡ್ಲಿಕ್ಕಾಗಲ್ಲ ನನಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. 1-2 ಮಾತು ಹೇಳಿ ಧನ್ಯವಾದ. ಇಂದಿನ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ವ್ಯವಸ್ಥಾಪಕರೇ ಹಾಗೂ ಸಭೆಯಲ್ಲಿ ಸೇರಿದಂಥ ಎಲ್ಲರಿಗೆ ನಾವು ಈ ಸಂದರ್ಭದಲ್ಲಿ ಶುಭಮಂಗಳವನ್ನು ಹೇಳುತ್ತೇವೆ. ಇವಾಗ ನಮಗೆ ಬಹಳ ಸಂತೋಷ, ಏಕೆಂದರೆ ನಮ್ಮ ಪೀಟರ್ ಅವರು ನಾವು ಮೊದಲು ಆಡದ್ರು ಬಂದಾಗ ಅವಾಗ 25 ವರ್ಷಗಳ ಹಿಂದೆ ಸಿಟ್ಟಿಗಿದ್ದರು, ಅವರೆಲ್ಲ ಯೋಜನೆಗಳು ಹೇಳಿದ್ದರು. ಆದರೆ ನೋಡೋಣ ಅಂದ್ರೆ ಮತ್ತೆ ಕಡೆಗೆ ಅವ್ರಲ್ಲಿಂದ ಮತ್ತೆ ಅಲ್ಲಿ ಆಳ್ತದಲ್ಲಿ ಕೂಡ ಮತ್ತೆ 50 ವರ್ಷಕ್ಕೆ ಇವಾಗ ಮಂಜೂರಾತಿ ಆಗಿದ್ದು ಬಹಳ ಸಂತೋಷ. ಇವಾಗ ನಾವು ಪೀಠವರೆಲ್ಲ ಮೊನ್ನೆ ಯಾವುದೋ ಒಂದು ಸ್ಮಶಾನ ರೂಮ್ಗೆ ಹೋಗಿದ್ದೇವೆ. ಎಲ್ಲ ಈಗ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತೀವಲ್ಲ ಅಣ್ಣ ತಮ್ಮರೆಲ್ಲ ಈಗ ಅವರು ಕ್ರೈಸ್ತರಾಗಿದ್ದಾರೆ, ಈ ಕಡೆ ಬೌದ್ಧರಾಗಿದ್ದಾರೆ. ಮತ್ತು ಮೊದಲಿಂದ ಒಂಥರ ಅವರು ಅಣ್ಣ ತಮ್ಮರಿದ್ದಾರೆ, ಇವಾಗಲೂ ಅಣ್ಣ ತಮ್ಮರು. ಇವಾಗಲೂ ಕೂಡ ಕಡೆ ಚರ್ಚೆ ಆಗ್ತಾ ಇದೆ, ಈ ಕಡೆ ಬುದ್ಧಿವಾರ ಆಗ್ತಾ ಇದೆ. ಮತ್ತೆ ಅಲ್ಲಿ ಒಂದು ಊರಿಗೆ ಹೋಗಿದ್ದೇವೆ. ಅಲ್ಲಿ ಹೋದಾಗ ಅಲ್ಲೆಲ್ಲ ನಮ್ಮ ಸಮಾಜದವ್ರದ್ದು ಏನಂತಾರೆ ಸ್ಮಶಾನ ಭೂಮಿ ಇತ್ತು, ಅದ್ರ ಪಕ್ಕದಲ್ಲೇ ಕ್ರೈಸ್ತ ಸಮಾಜ ಇತ್ತು. ಅಲ್ಲಿ ನೋಡಿದ್ರೆ ಇಷ್ಟು ಬ್ಯೂಟಿಫುಲ್ ಮಾಡಿದಾರ, ಬಹಳ ಬೆಸ್ಟ್ ಮಾಡಿದಾರ. ನಾನು ನೋಡಿದ ತಕ್ಷಣ ಇದನ್ನ ಪೀಟರ್ ಕೈವಾಡ ಅಂತಂದು ಹೌದ್ರಿ ಅಂತಂದು ಆ ಥರಕ್ಕೆ ಎಲ್ಲಿ ಹೋದಾಗ ಏನಂದ್ರೆ ಅದು ಪ್ರಗತಿ ಕಾಣ್ತಕ್ಕಂಥದ್ದು ನೋಡಿದ್ರೆ ಈ ಪೀಟರ್ ನಮಗೆಲ್ಲ ಒಂದು ವರದಾನ ಬಂದಿದ್ದಾರೆ ಇವಾಗ ಸದ್ಯಕ್ಕೆ ಸಮಾಜಕ್ಕೆ. ಅದರಿಂದ ಎಲ್ಲ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಬೌದ್ಧರು ಎಲ್ಲರೂ ಇವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಇವರಿರುವವರೆಗೆ ಸಹಾಯ ಸಹಕಾರ ಪಡಿಬೇಕಂತ ನಮ್ಮ ಸಮಾಜ ಕೇಳುತ್ತಾ, ಹಾಗೂ ಪೀಟರ್ ಅವರು ಅನೇಕ ಕಷ್ಟ ಇರ್ತದೆ. ಸರ್ಕಾರದಲ್ಲಿ ಹಣ ಕೂಡ ತರೋದು ಬಹಳ ಕಷ್ಟ. ಆದ್ರಿಂದ ಭೂಮಿಯಲ್ಲಿ ನೀರಿರ್ತದೆ, ನೀರಿದ್ದರೂ ಕೂಡ ಅದು ಹೊರಗಡೆ ತೆಗಿಬೇಕಲ್ಲ, ತೆಗಿಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ. ಆದ ಕಾರಣದಿಂದ ಇವರೆಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥ ಫಂಡು
ಮೈನಾರಿಟಿದಲ್ಲಿ ಬಹಳಷ್ಟು ಫಂಡ್ ಇದೆ, ಅದ್ರ ತರ್ತಕ್ಕಂಥವ್ರಿಲ್ಲ, ಅದ್ರ ಬಗ್ಗೆ ಸದುಪಯೋಗ ಮಾಡುವಂಥವ್ರಿಲ್ಲ. ಆದ ಕಾರಣದಿಂದ ಇವತ್ತೆಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲೇ ಇಂಥ ಒಂದು ಫಂಡನ್ನು ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಪೊಲೀಸರು ನಮ್ಮ ಇಟ್ಟಿರುವ ಕಾರಣದಿಂದ ನಾವು ಇವರಿಗೆಲ್ಲ ಶುಭಗಳನ್ನು ಹೇಳುತ್ತೇವೆ. ಮತ್ತು ಇಲ್ಲಿ ಎಲ್ಲ ಉಳಿದಂಥ ಪ್ರಗತಿಯನ್ನ ಎಲ್ಲ ಮುನ್ಸಿಪಾಲಿಟಿ ಮೂಲಕ ಮಾಡ್ತಕ್ಕಂಥ ನಮ್ಮ ಮುನ್ಸಿಪಾಲಿಟಿನ ಸದಸ್ಯರು, ಆಡಳಿತ ಮಂಡಳಿಗೆ ಹಾಗೂ ನಮ್ಮ ಪಾಟೀಲ್ ಸಾಹೇಬರಿಗೆ, ಪಾಟೀಲ್ ಸಾಹೇಬ್ರಂತೂ ಮೊದಲು ಇಳಿಬೇಕಂತ ಪಾಟೀಲ್ ಕೆಲಸ ಆಗೋದಿಲ್ಲ. ಊರು ಪ್ರಾರಂಭ ಆಗಿ ನಡೆದು ಪಾಟೀಲ್ ಕೆಲಸ ಇದೆ, ಅಭಿವೃದ್ಧಿ ಮಾಡೋದು. ಆದ ಕಾರಣದಿಂದ ಅಂದಿನಿಂದ ಮಾಡ್ತಾ ಇದ್ದಾರೆ. ಪಾಟೀಲ್ ವಂಶಸ್ಥರ ಬಹಳ ಸಂತೋಷ. ಅದರಿಂದ ಎಲ್ಲರೂ ಕೂಡಿ ಈ ಬುದ್ಧರ ಇದನ್ನು ಮಾಡೋಣ. ಏಕೆಂದರೆ ಭಗವಾನ್ ಬುದ್ಧರ ಏನಂದ್ರೆ ಉಪದೇಶ ಅಂದರೆ ಜಗತ್ತಿಗೆ ಮೈತ್ರಿ ಭಾವನೆ, ಎಲ್ಲರೂ ಮಿತ್ರರಾಗಿ ಬಾಳುವಂತ ಸಂದೇಶವಿದೆ. ಆದ್ರಿಂದ ಬೌದ್ಧರಾಗಲಿ, ಕ್ರೈಸ್ತರಾಗಲಿ ಮತ್ತು ಬಸವಣ್ಣರಾಗಲಿ ಎಲ್ಲರೂ ಒಂದು ಮೈತ್ರಿ ಭಾವನೆಯನ್ನು ಮಾಡಿದ್ದಾರೆ. ಮೈತ್ರಿ ಭಾವನೆ ಸಂದೇಶ ಹೇಳುತ್ತಾ ಸಮಾಜದಲ್ಲಿ ಎಲ್ಲರೂ ಒಂದು ಮಾಡುತ್ತಾ, ದ್ವೇಷ ಭಾವನೆಯನ್ನು ಅಳೆಯುತ್ತಾ, ವೈರತ್ವವನ್ನು ನಾಶ ಮಾಡುತ್ತಾ ಜಗತ್ತಿನಲ್ಲಿ ಎಲ್ಲ ಮಾನವರು ಸುಖ ಶಾಂತಿಯಿಂದ ಜೀವಿಸುವ ಸಲುವಾಗಿ ಈ ಒಂದು ಸಂದೇಶವಿರುತ್ತವೆ. ಆದ್ರಿಂದ ಯಾವ ಸಮಾಜದಲ್ಲಿ ಬುದ್ಧ ವಿಹಾರ ಇರ್ತದೆಯೋ, ಯಾವ ಗ್ರಾಮದಲ್ಲಿ ಬುದ್ಧ ವಿಹಾರ ಇರ್ತದೆಯೋ ಅದು ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ಕೊಡುತ್ತದೆ. ಅದಕ್ಕಾಗಿ ಇವಾಗೆಲ್ಲ ತಾವು ನೋಡ್ತಾ ಇದ್ದೀರಿ. ಮೊದಲೆಲ್ಲ ಇವಾಗ ಸತ್ಯ ವರ್ತಮಾನದಲ್ಲಿ ಯಾವ ರಾಷ್ಟ್ರಗಳಲ್ಲಿ ಬೌದ್ಧ ಸಂಸ್ಕೃತಿ ಇದೆಯೋ ಅಲ್ಲಿ ಜನ ಸುಖ ಶಾಂತಿವಾಗಿದ್ದಾರೆ. ಕ್ರೈಸ್ತ ಸಂಸ್ಕೃತಿಯಲ್ಲಿ ಜನ ಸುಖ ಶಾಂತಿಯಾಗಿದ್ದಾರೆ. ಬಸವಣ್ಣನವರ ಸಂದೇಶ ಕಾರ್ಯಗಳಿದ್ದಲ್ಲಿ ಸುಖ ಶಾಂತಿ ಇದ್ದಿದ್ದಾರೆ. ಆದ್ದರಿಂದ ಎಲ್ಲ ಬುದ್ಧ, ಬಸವ, ಕ್ರೈಸ್ತರ ಸಂದೇಶಗಳು ಮಾನವ ಜನ ಕಲ್ಯಾಣಕಾರಿ ಇದೆ. ಆದ್ದರಿಂದ ನಾವೆಲ್ಲ ಪುನಃ ಮತ್ತೆ ಜಗತ್ತಿನಲ್ಲಿ ಯುದ್ಧಗಳನ್ನು ನಿಲ್ಲಿಸುವುದು, ವಿರೋಧ ಮಾಡುವುದು, ಒಬ್ಬರ ಮೇಲೆ ಒಬ್ಬರಿಗೆ ದಾಳಿ ಮಾಡುವುದು, ದ್ವೇಷ ಮಾಡುವುದು, ಹಾನಿ ಮಾಡುವುದು ಎಲ್ಲ ಬಿಟ್ಟು ಸಮಗ್ರ ಮಾನವರ ಅಭಿವೃದ್ಧಿಗಾಗಿ ಕಾರ್ಯ ಮಾಡತಕ್ಕಂಥ ಸಂದೇಶ ಈ ಒಂದು ವಿಹಾರದಿಂದ ನಡೆಯಲಿ. ಈ ವಿಹಾರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಇನ್ನಿತರ ಸರ್ಕಾರದ ಅನುದಾನ ತಂದು ಸಮಾಜದ ದಾನವನ್ನು ಒಂದುಗೂಡಿಸಿ ಭವ್ಯವಾದಂಥ ವ್ಯವಹಾರವನ್ನು ಮಾಡಿ ಎಲ್ಲ ಸಮಾಜದವರಿಗೆ ಎಲ್ಲ ಅವರು ಸಂತೋಷ ಪಡುವಂಥ ಮಾತುಗಳು, ಕಾರ್ಯಗಳು ಈ ವಿಹಾರದಿಂದ ನಡೆಯಲಿ ಅಂತಂದು ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಶುಭಮಂಗಳವನ್ನು ಹೇಳುತ್ತಾ ನಮ್ಮ ಮಾತನ್ನು ಮುಗಿಸುತ್ತೇವೆ. ಎಲ್ಲರಿಗೆ ಮಂಗಳಾಗಲಿ, ಎಲ್ಲರೂ ಸುಖಿಯಾಗಲಿ. ಎಲ್ಲರಿಗೂ ಬಂದಂಥ ಎಲ್ಲ ಸದಸ್ಯರು ಹಾಗೂ ಅಂಬೇಡ್ಕರ್ ಅರಣ್ಯಗಳಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬುದ್ಧಿಸ್ಟ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಧನ್ಯವಾದವನ್ನು ತಿಳಿಸುತ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಗುತ್ತದೆ. ಜೈ ಭೀಮ್, ನಮೋ ಬುದ್ಧಾಯ.